ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಕ್ಯಾಶ್ ನಲ್ಲಿ ವ್ಯವಹಾರ. ಎಲ್ಲೇ ಹೋದ್ರೂ ಕ್ಯಾಶ್ ನಲ್ಲೇ ಪ್ರಜ್ವಲ್ ರೇವಣ್ಣ ವ್ಯವಹಾರ ಮಾಡ್ತಿದ್ದಾರೆ. ಡಿಜಿಟಲ್ ನಲ್ಲಿ ವ್ಯವಹರಿಸಿದ್ರೆ ಮಾಹಿತಿ ಸೋರಿಕೆ ಭೀತಿ. ಎಸ್ಐಟಿಗೂ ಮಾಹಿತಿ ಸಿಗುವ ಭಯದಲ್ಲಿ ಪ್ರಜ್ವಲ್ ರೇವಣ್ಣ. ಫ್ಲೈಟ್ ಟಿಕೆಟ್ ಬುಕ್ ಸಹ ಕ್ಯಾಶ್ ನಲ್ಲೇ ಮಾಡ್ತಿರುವ ಪ್ರಜ್ವಲ್ ರೇವಣ್ಣಗೆ ಫಂಡಿಂಗ್ ಮಾಡ್ತಿರೋದಾದ್ರೂ ಯಾರು? ಅತ್ಯಾಚಾರಿ ಆರೋಪಿಗೆ ಆರ್ಥಿಕ ಸಹಾಯ ಮಾಡ್ತಿರೋದಾದ್ರೂ ಯಾರು? ಪ್ರತಿ ಹೆಜ್ಜೆಯಲ್ಲೂ ಗೌಪ್ಯತೆ ಕಾಯ್ದುಕೊಳ್ತಿರುವ ಪ್ರಜ್ವಲ್. ಅತ್ಯಾಚಾರ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ? ಆ ದೇಶದಲ್ಲಿದ್ದಾರೆ. ಈ ದೇಶದಲ್ಲಿರುವಂತಹ ಅಂತೆ ಕಂತೆಗಳು ಶುರುವಾಗ್ತಾ ಇದೆ. ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಸುಳಿವು ಇಲ್ಲ. ಆದ್ರೆ ಇತ್ತೀಚೆಗಷ್ಟೇ ಪ್ರಜ್ವಲ್ ರೇವಣ್ಣ ಅವರು ಫ್ಲೈಟ್ ಟಿಕೆಟ್ ಮಾಡಿರುವಂತಹ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲೂ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡಿಲ್ಲ. ಎಲ್ಲವೂ ಕೂಡ ಕ್ಯಾಶ್ ನಲ್ಲೇ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲಾದ್ರೂ ಡಿಜಿಟಲ್ ಪೇಮೆಂಟ್ ಗಳನ್ನ ಮಾಡಿದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಾಕೊಳ್ತೀನಿ ಅನ್ನೋ ಭಯದಲ್ಲಿ ತಲೆ ಮರೆಸ್ಕೊಂಡು ಓಡಾಡ್ತಿರುವಂತಹ ಪ್ರಜ್ವಲ್ ರೇವಣ್ಣ ಕ್ಯಾಶ್ ನಲ್ಲೇ ವ್ಯವಹಾರ ಮಾಡ್ತಿದ್ದಾರೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ ಫಂಡಿಂಗ್ ಮಾಡ್ತಿರೋದು ಯಾರು? ಈ ರೀತಿಯಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಕ್ಯಾಶ್ ನಲ್ಲೇ ವ್ಯವಹಾರ ಮಾಡ್ತಿದ್ದಾರೆ.